ಆಗಲೇಬೇಕು 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 ಬಿಡಲೇಬಾರದು ಬಿಡಲೇಬಾರದು. ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಕಾವೇರಿ ನಿರ್ವಹಣಾ ಜಲಮಂಡಳಿ 3500 ಕ್ಯೂಸೆಕ್ಗೆ ನೀರು ಬಿಡಬೇಕಂತ ಆದೇಶವನ್ನು ಮಾಡಿದೆ. ಇದು ಕನ್ನಡದ ವಿರೋಧಿ ನೀತಿಯಾಗಿದೆ. ಕನ್ನಡಿಗರ ವಿರುದ್ಧ ಇದು ಆದೇಶವಾಗಿದೆ. ಇದನ್ನು ವಾಪಸ್ ಪಡಿಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸುಮಾರಾಗಿ 70% ನಮ್ಮ ರಾಜ್ಯಕ್ಕೆ ಮಳೆ ಇನ್ನೂ ಆಗಿಲ್ಲ. ಬರಗಾಲ ಪೀಡಿತ ಪ್ರದೇಶವೊಂದು ಘೋಷಣೆ ಮಾಡಬೇಕಂತ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಮೋಡ ಬಿತ್ತನೆ ಆಗಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ. ಬೆಳೆ ಪರಿಹಾರವನ್ನು ಕೊಡಬೇಕಂತ ಇವತ್ತು ಆಗ್ರಹ ಮಾಡ್ತಿದ್ದೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡಬೇಕಂತ ಆದೇಶ ಮಾಡಿರ್ತಕ್ಕಂಥ ನಿರ್ವಹಣಾ ಮಂಡಳಿಯನ್ನು ಧಿಕ್ಕಾರ ಅಂತ ಇದ್ದೀವಿ. ಕೂಡಲೇ CM DK ಶಿವಕುಮಾರ್ ಅವರು ಎಚ್ಚೆತ್ತುಕೊಂಡು ಆದೇಶವನ್ನು ಹಿಂಪಡಿಬೇಕು. ಇಲ್ಲದಿದ್ದರೆ ಆಗಸ್ಟ್ 13ನೇ ತಾರೀಕು ಕನ್ನಡ ಒಕ್ಕೂಟ ಕರ್ನಾಟಕ ಏನು ಬಂದ್ ಕರೆ ಕೊಟ್ಟಿದೆ, ಅದಕ್ಕಾಗಿ ಆ ಬಂದ್ ಕರೆಗೆ ಸಂಪೂರ್ಣವಾಗಿ ಬೆಂಬಲವನ್ನು ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ನೀಡ್ತಾ ಇದ್ದೀವಿ. ಇವತ್ತು ಕಾವೇರಿ ಇರ್ಬೋದು, ಭೀಮಾ ಇರ್ಬೋದು, ಕೃಷ್ಣ ಇರ್ಬೋದು, ಗೋದಾವರಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ಯಾವುದೇ ನದಿ ಇರ್ಬೋದು, ಇದು ಕನ್ನಡಿಗರ ಸಂಪತ್ತು, ಕರ್ನಾಟಕದ ಆಸ್ತಿ. ಇವುಗಳಿಗೇನೇ ತೊಂದರೆ ಆದರೆ ನಮಗೆ ಸಾಲಾರ್ದನೆ ನೀರು ಬೇರೆ ರಾಜ್ಯಕ್ಕೆ ಬಿಟ್ಟರೆ ಕನ್ನಡಿಗರು ಹೋರಾಟ ಮಾಡಬೇಕಾಗತ್ತೆ. ಎದುರಾಗ್ತಕ್ಕಂಥ ಪರಿಸ್ಥಿತಿಗೆ ಸರ್ಕಾರ ನೇರ ಹೊಣೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕಲಬುರಗಿಯ ಮಿನಿ ವಿಧಾನಸೌಧ ಎದುರು ಮೇಣಬತ್ತಿ ಹಚ್ಚುವುದ ಮುಖಾಂತರ ಪ್ರತಿಭಟಿಸ್ತಾ ಇದ್ದೀವಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಸರ್, ಈಗಾಗಲೇ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಸಂಘಟನೆದವರು ಹೋರಾಟವನ್ನು ಮಾಡಿಕೊಡುದು, ಇದಕ್ಕೆ ಶಾಂತಿಯುತವಾಗಿ ನಾನು ಅದನ್ನು ಮುಂದಿನ ದಿನಗಳನ್ನು ತೀರ್ಮಾನಗಳನ್ನು ತಗೊಳ್ತೀನಿ ಅನ್ನೋಂಥ ಮಾತುಗಳು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಸರ್, ಒಂದೇನಂದರೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಸಚಿವರಿರಲಿ, ಅಧಿಕಾರಿಗಳಿರಲಿ, ಹೋರಾಟಗಾರರನ್ನು ಮನವೊಲಿಸಿ ಹೋರಾಟವನ್ನು ಅಲ್ಲಿ ಮುಕ್ತಿ ಮಾಡ್ತಕ್ಕಂಥ ಕೆಲಸನೇ ಮಾಡ್ತಾರೆ ಅವರು. ನಾವಂತೀವಿ ಹೇಳೋ ಬದಲಾಗಿ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ತೀವಿ. ಯಾವುದೇ ಕಾರಣಕ್ಕೂ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡಲ್ಲ ಅಂತ ಹೇಳ್ಬಿಟ್ರಿ ಸರ್. ಅಥವಾ ನಾಳೆನೇ ಸಭೆ ಕರಿತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ, ಅಲ್ಲಿವರೆಗೆ ಶಾಂತತೆ ಇರಂದರೆ ನಾವಿರಬೇಕು. ನಾನು ನೋಡ್ತೀನಿ, ಮಾಡ್ತೀನಿ, ದೇಕೆಂಗೆ ಕರೆಂಗೆ ಇವೆಲ್ಲ ಸರ್ ರಾಜಕೀಯ ಲಕ್ಷಣಗಳು. ಇದಕ್ಕೆ ನಾವು ಒಪ್ಪೋದಿಲ್ಲ. ಸಭೆ ಕರೀರಿ, ಎಲ್ಲ ಯಾರು ಸಂಬಂಧ ಇರ್ತಾರೆ ಅವರಿಗೆ CM ಅವ್ರು ಕರೆಸಿ ಆ ಸಂಬಂಧಪಟ್ಟಂಥ ಸಚಿವರನ್ನು ಮಾಡಿರಿ. ನೋಡಿ ಸರ್, 1 ತಿಂಗಳಾಯಿತು, ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. 15ನೇ ಆಗಸ್ಟ್ಗೆ ಯಾರು ಧ್ವಜ, ಯಾರು ಉಸ್ತುವಾರಿ ಇರ್ತಾರೆ, ಆಯಾ ಇಲಾಖೆಗೆ ಆಯಾ ಸಚಿವರು ಮಾಡಿದಾಗ ಅಲ್ಲಿ ಕೆಲಸಗಳು ಬಹಳ ನಿರ್ವಿಘ್ನವಾಗಿ ನೆರವೇರ್ತವೆ. ಮೊದಲು ಕೆಲಸ ಸಚಿವರನ್ನಾಗಿ ಸಂಪುಟ ವಿಸ್ತರಣೆ ಮಾಡಲಿ, ಅವರಿಗೆ ಜವಾಬ್ದಾರಿಯನ್ನು ಕೊಡಲಿ, ಹೋರಾಟಗಾರರನ್ನು ಕರೆಸಲಿ, ಇತ್ಯರ್ಥ ಆಗಲಿ. ನಾವು ಅದನ್ನು ಹೋರಾಟ ವಾಪಸ್ ಬಿಡ್ತೀವಿ. ಬಾಯಿ ಮಾತಲಿಂದ ನಾನು ನೋಡ್ತೀನಿ, ಕೇಳ್ತೀನಿ, ಮಾಡ್ತೀನಿ, ಹೋರಾಟ ಬಿಡಂದರೆ ಅವರ ಮಾತನ್ನು ಕೇಳೋದಕ್ಕೆ ನಾವು ಯಾವುದೇ ರೀತಿಯಿಂದ ಸಿದ್ಧರಿಲ್ಲ ಸರ್. ಅದರ ಜೊತೆಯಲ್ಲಿ ಈ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಶಾಂತಿ ಭಂಗಕ್ಕೆ ಇದು ಅನುವಾದರೆ ಈಗ ನಮ್ಮ ಕಾನೂನು, ನಮ್ಮ ಸರ್ಕಾರ ಈ ಕಾನೂನು ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಾಗಿದೆ. ಅದರಿಂದ ಭಾಳಷ್ಟು ಹಾನಿ ಕೂಡ ಆಗುತ್ತೆ ಸಂಘಟನೆಯವರಿಗೆ. ಆ ಕಾರಣಕ್ಕಾಗಿ ಯಾವುದೇ ಹೋರಾಟಗಳು ಮಾಡಬಾರ್ದು ಅನ್ನೋಂಥ ಮಾತುಗಳು ಹೇಳಿದ್ದಾರೆ ಸರ್. ಸರ್, ಹಂಗಿದ್ರೆ ನಮ್ಮ ಸಂವಿಧಾನದಲ್ಲಿ ಭಾರತ ಸಂವಿಧಾನ ಏನು ಹೇಳ್ತದೆ ಸರ್, ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಇರುವ ಸರ್ಕಾರ ನಮ್ಮ ಭಾರತ ಸರ್ಕಾರ, ಪ್ರಜಾ ಸರ್ಕಾರ. ಪ್ರತಿಯೊಬ್ಬ ಪ್ರಜೆಗೆ, ಪ್ರತಿಯೊಬ್ಬ ಮಾನವನಿಗೆ ಮಾತಾಡ್ತಕ್ಕಂಥದ್ದು, ವಿರೋಧ ಮಾಡ್ತಕ್ಕಂಥದ್ದು, ಟೀಕಿಸ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ನೀಡಿದ್ದಾರೆ. ಆ ನೀತಿಯನ್ನು ಉಲ್ಲಂಘನೆ ಮಾಡಬೇಕಾದ್ರೆ ಸರ್ಕಾರ ಹೇಳ್ದಂಗೆ. ಈಗ ನೋಡಿ, ಇವತ್ತು ಉದಾಹರಣೆ ನಾವು ಹೋರಾಟ ಮಾಡ್ಬೇಕಂತ ಮಾಡಿದ್ದೀವಿ. ಇವತ್ತು PSI ಎಕ್ಸಾಮ್ ಇದೆ, ಪೊಲೀಸ್ ಎಕ್ಸಾಮ್ ಇದೆ, ಹೋರಾಟ ಮಾಡಬೇಡದು. ಹಾಗಾದ್ರೆ ಸರ್ ನಾವು ಊಟ ಬಿಡ್ಲಿಕ್ಕಾಗುತ್ತೆ ಸರ್? ನೀರು ಕುಡ್ಲಾರ್ದು ಇರೋಕ್ಕಾಗುತ್ತೆ ಸರ್? ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಯಾವತ್ತೂ ನಮ್ಮ ಸಂವಿಧಾನ ಇವುಗಳನ್ನು ವಿರೋಧ ಮಾಡಿಲ್ಲ. ಪ್ರತಿಯೊಬ್ಬರಿಗೂ ಸರ್, 2 ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಅಂತ ಹೇಳಿ ಸರ್, ಅದನ್ನೇ ನಾನು ಹೇಳ್ತೀನಲ್ಲ ಸರ್, ಬಾಯಿ ಮುಖ್ಯನೇ ಬೇಡ. ನೀವು ಒಂದು ಉನ್ನತ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳಾಗಿದ್ದೀರಿ. 2 ರಾಜ್ಯಗಳಾಗಿ ಸರ್, ಇಡೀ ರಾಜ್ಯದ CMಗಳನ್ನು ಕರೆಸಿರಿ, ಅಲ್ಲಿರ್ತಕ್ಕಂಥ ಸಂಸದರನ್ನು ಕರೆಸಿರಿ, ಆರೋಗ್ಯಪೂರ್ಣವಾಗಿ ಚರ್ಚೆ ಮಾಡಿರಿ. ಇದಕ್ಕೇನು ತೀರ್ಮಾನ ತೊಗೊಂಡ್ಬಿಟ್ರೆ ನಮಗೇನು ಸರ್, ನಮಗೆ ಅನೇಕ ನಮ್ಮ ಸಂಸಾರದ ಜೊತೆಗೆ ನಮ್ಮ ಹೋರಾಟ,
ನಮ್ಗೆ ಯಾಕೆ ಹೋರಾಟ ಬೇಕಾಗ್ತದೆ ಸರ್? ನಾವೇನು ಮನೆ ಕೊಡಂತ ಕೇಳ್ತಾ ಇದ್ದೀವಿ, ಹೊಲ ಕೊಡಂತ ಕೇಳ್ತಾ ಇದ್ದೀವಿ? ಏನಿಲ್ಲ ಸರ್, ನಾವು ರಾಜ್ಯದ ಜನತೆಗೆ ಸರಿಯಾಗಿ ನೀರು ಕೊಡ್ರಂತ ಕೇಳ್ತಾ ಇದ್ದೀವಿ. ನೀವು CM ಅವ್ರು ಕರ್ರಿ, ಸಚಿವರನ್ನ ಕರ್ರಿ, ಸಂಸದರನ್ನ ಕರ್ರಿ, ಆ ಅಧಿಕಾರಿಗಳನ್ನ ಕರ್ರಿ. ಕಾವೇರಿ ನಿರ್ವಹಣಾ ಮಂಡಳಿ ಏನಿದೆ ಸರ್, ಇವತ್ತು ಕನ್ನಡಿಗರ ವಿರೋಧಿಯನ್ನು ಆದೇಶ ಮಾಡಿದೆ, ಅವರನ್ನ ಕರ್ರಿ ಸರ್. ಯಾವ ರೂಪದ ಮೇಲೆ 3500 ಕ್ಯೂಸೆಕ್ ನೀರು ಕೊಡಂದ್ರು ಸರ್? ಇವತ್ತು 106 TMCಗಳು ನೀರು ಕೊಟ್ಟರೆ ನಮ್ಮ ರಾಜ್ಯದ ಜನತೆಗೇನು ಸರ್? ಅದಕ್ಕಾಗಿ ನಾವು ಹೇಳೋದು, ಮಾತಿಗಿಂತ ಕೃತಿ ಕೇಸು. ಮಾನ್ಯ ಮುಖ್ಯಮಂತ್ರಿಗಳೇ, ತಾವೇನು ಬಾಯಿ ಮಾತಿನಲ್ಲಿ ಹೋರಾಟಗಾರರಿಗೆ ಏನು ಹೇಳ್ತಾ ಇದ್ದೀರಿ, ಅದನ್ನು ಕೃತಿ ರೂಪದಲ್ಲಿ ಸಭೆಯನ್ನು ಕರೆದು ಇತ್ಯರ್ಥ ಮಾಡ್ರಿ, ಹೋರಾಟನ ವಾಪಸ್ ತಗೋತೀವಂತ ಮಾತನ್ನು ನಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಸರ್. ತಮ್ಮ ಹೆಸರು ಸರ್? ಸರ್, ಶರಣು ಗದ್ದಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಅಧ್ಯಕ್ಷ. ಥ್ಯಾಂಕ್ ಯು.